ರಾಜಧಾನಿ ದೆಹಲಿಯಲ್ಲಿ ಈಗ ಮತ್ತೆ ಬಾಂಬ್ ಆತಂಕ ಕಾಡ್ತಾ ಇದೆ. ಸಾಕೇತ್ ಕೋರ್ಟ್, ತೀಸ್ ಹಜಾರಿ ಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ದೆಹಲಿಯ ಸಿಆರ್ಪಿಎಫ್ನ 2 ಶಾಲೆಗಳಿಗೆ ಬಾಂಬ್ ಥ್ರೆಟ್. ಸಾಕೇತ್ ಮತ್ತು ತೀಸ್ ಹಜಾರ್ ಕೋರ್ಟ್ನಲ್ಲಿ ಈಗ ತೀವ್ರ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಈಗ ಶ್ವಾನದಳ ಆಗಮಿಸಿದೆ. ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ದ್ವಾರಕಾ ಮತ್ತು ಇತರ ಕಡೆಗಳಲ್ಲೂ ಕೂಡ ಒಂದಷ್ಟು ಆತಂಕ ಇರೋದು. ಸಿಆರ್ಪಿಎಫ್ನ 2 ಶಾಲೆಗಳಿಗೂ ಕೂಡ ಬಾಂಬ್ ಥ್ರೆಟ್ ಬಂದಿದೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಮತ್ತೆ ಮತ್ತೆ ಬಾಂಬ್ ಥ್ರೆಟ್ ಬರ್ತಾ ಇರೋದು ಸ್ಕೂಲ್ಗೆ, ಹಾಗೆ ಕೋರ್ಟ್ಗೂ ಕೂಡ ಈಗ ಇದೇ ರೀತಿಯಾಗಿ ಆಗಿದೆ. ಹಾಗಾಗಿ ಅಲ್ಲಿ ಬಾಂಬ್ ಸ್ಕ್ವಾಡ್, ಅದೇ ರೀತಿಯಲ್ಲಿ ಶ್ವಾನದಳ ಎಲ್ಲವೂ ಕೂಡ ಆಗಮಿಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸಾಕೇತ್, ತೀಸ್ ಹಜಾರ್ ಕೋರ್ಟ್ನಲ್ಲಿ ತೀವ್ರ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ದೆಹಲಿಯ ಶಾಲೆಗಳಿಗೆ ಬಾಂಬ್ ಥ್ರೆಟ್ ಬಂದಿರೋದು. ಸಾಕೇತ್ ಕೋರ್ಟ್ ಹಾಗೆ ಪಟಿಯಾಲಾ ಹೌಸ್ ಕೋರ್ಟ್ ಈ 2 ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕೋರ್ಟ್ನ ಒಳಗಡೆ ಇರುವಂತವರನ್ನ ಈಗಾಗಲೇ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಒಂದಷ್ಟು ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ. 2 ಸಿಆರ್ಪಿಎಫ್ ಶಾಲೆಗಳಿಗೆ, ದೆಹಲಿಯಲ್ಲಿರುವಂತಹ 2 ಸಿಆರ್ಪಿಎಫ್ ಶಾಲೆಗಳಿಗೆ ಇದೇ ರೀತಿಯ ಬಾಂಬ್ ಥ್ರೆಟ್ ಬಂದಿದೆ. ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ದೆಹಲಿಯಲ್ಲಿ ಮೊನ್ನೆಯಷ್ಟೇ ಕಾರಲ್ಲಿ ಸ್ಫೋಟ ಆಗಿತ್ತು. ಆ ನಂತರದಲ್ಲಿ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನ ಕೂಡ ಬಿಗಿಗೊಳಿಸಲಾಗ್ತಾ ಇದೆ. ಜೊತೆಯಲ್ಲಿ ಯಾವುದೇ ಇಂಥ ಕರೆಗಳು ಬಂದ್ರೆ, ಮೇಲ್ಗಳು ಬಂದ್ರೆ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಈಗ ಕೋರ್ಟ್ ಹಾಗೂ ಶಾಲೆಗಳಿಗೆ ಈ ರೀತಿಯಾದಂತಹ ಒಂದಷ್ಟು ಥ್ರೆಟ್ ಬಂದಿರೋದು, ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರ ಜೊತೆಯಲ್ಲಿ ಸರ್ಚ್ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಾದ್ರೂ ಏನಾದ್ರೂ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಬಾಂಬ್ ಸ್ಕ್ವಾಡ್ ಆಗಮಿಸಿದೆ. ಅದರ ಜೊತೆಯಲ್ಲಿ ಶ್ವಾನದಳ ಕೂಡ ಆಗಮಿಸಿರೋದು. ಈಗ ಬಾಂಬ್ ಸ್ಕ್ವಾಡ್ ಆಗಮಿಸಿ ಎಲ್ಲಾದ್ರೂ ಏನಾದ್ರೂ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುವಂತ ವಸ್ತುಗಳಾಗ್ಲಿ, ಬ್ಯಾಗ್ಗಳಾಗ್ಲಿ, ಚೀಲಗಳಾಗ್ಲಿ ಏನಾದ್ರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸರ್ಚ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಥ್ರೆಟ್ ಬಂದರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಯಾವುದೇ ರೀತಿಯ ಭದ್ರತಾ ಲೋಪ ಆಗಬಾರದು ಅನ್ನುವಂತ ಕಾರಣಕ್ಕೆ ಈಗ ಇಲ್ಲಿ ಬಂದಿರುವಂತಹ ಥ್ರೆಟ್ ಅಥವಾ ಥ್ರೆಟ್ ಇರಬಹುದು, ಅದು ಎಲ್ಲಿಂದ ಬಂದಿದೆ, ಏನು ಎತ್ತ, ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ನೋಡಿ ಅಶ್ವಿನಿ, ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಸ್ಫೋಟದ ವಿಚಾರವಾಗಿ ಎನ್ಐಎ, ಐಬಿ ಎಲ್ಲರೂ ಕೂಡ ಈಗ ತನಿಖಾ ತಂಡಗಳು ತನಿಖೆಯನ್ನು ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಇಂತಹ ಒಂದು ಕರೆ ಬಂದಿರೋದು ಬಹಳ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಒಬ್ಬ ವಕೀಲರಿಗೆ ಬಂದಿರುವಂತಹ ಕರೆ ಅನ್ನೋದು ಕೂಡ ಈಗ ಹೇಳಲಾಗ್ತಾ ಇದೆ. ಒಟ್ಟು 4 ಕೋರ್ಟ್ಗೆ ಈ ಒಂದು ಹುಸಿ ಬಾಂಬ್ ಕರೆ ಬಂದಿದೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇದ್ದು, ಪ್ರಮುಖವಾಗಿ ಸಾಕೇತ್ ಕೋರ್ಟ್ ಮತ್ತೆ ತೀಸ್ ಹಜಾರಿ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಮತ್ತೆ ಸಿಆರ್ಪಿಎಫ್ ನ 2 ಶಾಲೆಗಳಿಗೂ ಕೂಡ ಈ ಒಂದು ಥ್ರೆಟ್ ಬಂದಿರೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸಾಕೇತ್ ಮತ್ತು ತೀಸ್ ಹಜಾರ್ ಕೋರ್ಟ್ ನಲ್ಲಿ ಈಗ ಸ್ಥಳೀಯ ಪೊಲೀಸರು, ಬಾಂಬ್ ಸ್ಕ್ವಾಡ್ ಎಲ್ಲರೂ ಕೂಡ ಬಂದು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಆ ಸಾಕೇತ್ ಕೋರ್ಟ್ ಏನಿದೆ ಅಲ್ಲಿದ್ದಂತಹ ಎಲ್ಲಾ ವಕೀಲರನ್ನ ಹೊರಗಡೆ ಕಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಶ್ವಾನದಳದಲ್ಲಿ ಕೂಡ ಈ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದ್ದು, ದ್ವಾರಕ ಮತ್ತೆ ಪ್ರಶಾಂತ್ ವಿಹಾರ್ನಲ್ಲಿ ಈ ಒಂದು ಬೆದರಿಕೆ ಬಂದಿದೆ. ಸಂಪರ್ಕದಲ್ಲಿರಿ. ಮತ್ತು ರಾಜಧಾನಿ ದೆಹಲಿಯಲ್ಲಿ ಈಗ ಮತ್ತೆ ಬಾಂಬ್ ಆತಂಕ ಕಾಡ್ತಾ ಇದೆ. ಸಾಕೇತ್ ಕೋರ್ಟ್, ತೀಸ್ ಹಜಾರಿ ಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ದೆಹಲಿಯ ಸಿಆರ್ಪಿಎಫ್ನ 2 ಶಾಲೆಗಳಿಗೆ ಬಾಂಬ್ ಥ್ರೆಟ್. ಸಾಕೇತ್ ಮತ್ತು ತೀಸ್ ಹಜಾರ್ ಕೋರ್ಟ್ನಲ್ಲಿ ಈಗ ತೀವ್ರ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಈಗ ಶ್ವಾನದಳ ಆಗಮಿಸಿದೆ. ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ದ್ವಾರಕಾ ಮತ್ತು ಇತರ ಕಡೆಗಳಲ್ಲೂ ಕೂಡ ಒಂದಷ್ಟು ಆತಂಕ ಇರೋದು. ಸಿಆರ್ಪಿಎಫ್ನ 2 ಶಾಲೆಗಳಿಗೂ ಕೂಡ ಬಾಂಬ್ ಥ್ರೆಟ್ ಬಂದಿದೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಮತ್ತೆ ಮತ್ತೆ ಬಾಂಬ್ ಥ್ರೆಟ್ ಬರ್ತಾ ಇರೋದು ಸ್ಕೂಲ್ಗೆ, ಹಾಗೆ ಕೋರ್ಟ್ಗೂ ಕೂಡ ಈಗ ಇದೇ ರೀತಿಯಾಗಿ ಆಗಿದೆ. ಹಾಗಾಗಿ ಅಲ್ಲಿ ಬಾಂಬ್ ಸ್ಕ್ವಾಡ್, ಅದೇ ರೀತಿಯಲ್ಲಿ ಶ್ವಾನದಳ ಎಲ್ಲವೂ ಕೂಡ ಆಗಮಿಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸಾಕೇತ್, ತೀಸ್ ಹಜಾರ್ ಕೋರ್ಟ್ನಲ್ಲಿ ತೀವ್ರ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ದೆಹಲಿಯ ಶಾಲೆಗಳಿಗೆ ಬಾಂಬ್ ಥ್ರೆಟ್ ಬಂದಿರೋದು. ಸಾಕೇತ್ ಕೋರ್ಟ್ ಹಾಗೆ ಪಟಿಯಾಲಾ ಹೌಸ್ ಕೋರ್ಟ್ ಈ 2 ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕೋರ್ಟ್ನ ಒಳಗಡೆ ಇರುವಂತವರನ್ನ ಈಗಾಗಲೇ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಒಂದಷ್ಟು
ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ. 2 ಸಿಆರ್ಪಿಎಫ್ ಶಾಲೆಗಳಿಗೆ, ದೆಹಲಿಯಲ್ಲಿರುವಂತಹ 2 ಸಿಆರ್ಪಿಎಫ್ ಶಾಲೆಗಳಿಗೆ ಇದೇ ರೀತಿಯ ಬಾಂಬ್ ಥ್ರೆಟ್ ಬಂದಿದೆ. ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ದೆಹಲಿಯಲ್ಲಿ ಮೊನ್ನೆಯಷ್ಟೇ ಕಾರಲ್ಲಿ ಸ್ಫೋಟ ಆಗಿತ್ತು. ಆ ನಂತರದಲ್ಲಿ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನ ಕೂಡ ಬಿಗಿಗೊಳಿಸಲಾಗ್ತಾ ಇದೆ. ಜೊತೆಯಲ್ಲಿ ಯಾವುದೇ ಇಂಥ ಕರೆಗಳು ಬಂದ್ರೆ, ಮೇಲ್ಗಳು ಬಂದ್ರೆ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಈಗ ಕೋರ್ಟ್ ಹಾಗೂ ಶಾಲೆಗಳಿಗೆ ಈ ರೀತಿಯಾದಂತಹ ಒಂದಷ್ಟು ಥ್ರೆಟ್ ಬಂದಿರೋದು, ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರ ಜೊತೆಯಲ್ಲಿ ಸರ್ಚ್ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಾದ್ರೂ ಏನಾದ್ರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಬಾಂಬ್ ಸ್ಕ್ವಾಡ್ ಆಗಮಿಸಿದೆ. ಅದರ ಜೊತೆಯಲ್ಲಿ ಶ್ವಾನದಳ ಕೂಡ ಆಗಮಿಸಿರೋದು. ಈಗ ಬಾಂಬ್ ಸ್ಕ್ವಾಡ್ ಆಗಮಿಸಿ ಎಲ್ಲಾದ್ರೂ ಏನಾದ್ರೂ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುವಂತ ವಸ್ತುಗಳಾಗ್ಲಿ, ಬ್ಯಾಗ್ಗಳಾಗ್ಲಿ, ಚೀಲಗಳಾಗ್ಲಿ ಏನಾದ್ರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸರ್ಚ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಥ್ರೆಟ್ ಬಂದರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಯಾವುದೇ ರೀತಿಯ ಭದ್ರತಾ ಲೋಪ ಆಗಬಾರದು ಅನ್ನುವಂತ ಕಾರಣಕ್ಕೆ ಈಗ ಇಲ್ಲಿ ಬಂದಿರುವಂತಹ ಥ್ರೆಟ್ ಅಥವಾ ಥ್ರೆಟ್ ಇರಬಹುದು, ಅದು ಎಲ್ಲಿಂದ ಬಂದಿದೆ, ಏನು ಎತ್ತ, ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ನೋಡಿ ಅಶ್ವಿನಿ, ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಸ್ಫೋಟದ ವಿಚಾರವಾಗಿ ಎನ್ಐಎ, ಐಬಿ ಎಲ್ಲರೂ ಕೂಡ ಈಗ ತನಿಖಾ ತಂಡಗಳು ತನಿಖೆಯನ್ನು ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಇಂತಹ ಒಂದು ಕರೆ ಬಂದಿರೋದು ಬಹಳ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಒಬ್ಬ ವಕೀಲರಿಗೆ ಬಂದಿರುವಂತಹ ಕರೆ ಅನ್ನೋದು ಕೂಡ ಈಗ ಹೇಳಲಾಗ್ತಾ ಇದೆ. ಒಟ್ಟು 4 ಕೋರ್ಟ್ಗೆ ಈ ಒಂದು ಹುಸಿ ಬಾಂಬ್ ಕರೆ ಬಂದಿದೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇದ್ದು, ಪ್ರಮುಖವಾಗಿ ಸಾಕೇತ್ ಕೋರ್ಟ್ ಮತ್ತೆ 30 ಹಜಾರಿ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಮತ್ತೆ ಸಿಆರ್ಪಿಎಫ್ ನ 2 ಶಾಲೆಗಳಿಗೂ ಕೂಡ ಈ ಒಂದು ಥ್ರೆಟ್ ಬಂದಿರೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸಾಕೇತ್ ಮತ್ತು 30 ಹಜಾರ್ ಕೋರ್ಟ್ ನಲ್ಲಿ ಈಗ ಸ್ಥಳೀಯ ಪೊಲೀಸರು, ಬಾಂಬ್ ಸ್ಕ್ವಾಡ್ ಎಲ್ಲರೂ ಕೂಡ ಬಂದು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಆ ಸಾಕೇತ್ ಕೋರ್ಟ್ ಏನಿದೆ ಅಲ್ಲಿ ಇದ್ದಂತಹ ಎಲ್ಲಾ ವಕೀಲರನ್ನ ಹೊರಗಡೆ ಕಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಶ್ವಾನದಳದಲ್ಲಿ ಕೂಡ ಈ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದ್ದು, ದ್ವಾರಕ ಮತ್ತೆ ಪ್ರಶಾಂತ್ ವಿಹಾರ್ ನಲ್ಲಿ ಈ ಒಂದು ರಾಜಧಾನಿ ದೆಹಲಿಯಲ್ಲಿ ಈಗ ಮತ್ತೆ ಬಾಂಬ್ ಆತಂಕ ಕಾಡ್ತಾ ಇದೆ. ಸಾಕೇತ್ ಕೋರ್ಟ್, 30 ಹಜಾರಿ ಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ದೆಹಲಿಯ ಸಿಆರ್ಪಿಎಫ್ ನ 2 ಶಾಲೆಗಳಿಗೆ ಬಾಂಬ್ ಥ್ರೆಟ್. ಸಾಕೇತ್ ಮತ್ತು 30 ಹಜಾರ್ ಕೋರ್ಟ್ನಲ್ಲಿ ಈಗ ತೀವ್ರ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಈಗ ಶ್ವಾನದಳ ಆಗಮಿಸಿದೆ. ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ದ್ವಾರಕಾ ಮತ್ತು ಇತರ ಕಡೆಗಳಲ್ಲೂ ಕೂಡ ಒಂದಷ್ಟು ಆತಂಕ ಇರೋದು. ಸಿಆರ್ಪಿಎಫ್ ನ 2 ಶಾಲೆಗಳಿಗೂ ಕೂಡ ಬಾಂಬ್ ಥ್ರೆಟ್ ಬಂದಿದೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಮತ್ತೆ ಬಾಂಬ್ ಥ್ರೆಟ್ ಬರ್ತಾ ಇರೋದು ಸ್ಕೂಲ್ಗೆ, ಹಾಗೆ ಕೋರ್ಟ್ಗೂ ಕೂಡ ಈಗ ಇದೇ ರೀತಿಯಾಗಿ ಆಗಿದೆ. ಹಾಗಾಗಿ ಅಲ್ಲಿ ಬಾಂಬ್ ಸ್ಕ್ವಾಡ್, ಅದೇ ರೀತಿಯಲ್ಲಿ ಶ್ವಾನದಳ ಎಲ್ಲವೂ ಕೂಡ ಆಗಮಿಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸಾಕೇತ್ 30 ಹಜಾರ್ ಕೋರ್ಟ್ನಲ್ಲಿ ತೀವ್ರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ದೆಹಲಿಯ ಶಾಲೆಗಳಿಗೆ ಬಾಂಬ್ ಥ್ರೆಟ್ ಬಂದಿರೋದು ಸಾಕೇತ್ ಕೋರ್ಟ್ ಹಾಗೆ ಪಟಿಯಾಲ ಹೌಸ್ ಕೋರ್ಟ್, ಈ 2 ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕೋರ್ಟ್ನ ಒಳಗಡೆ ಇರುವಂತವರನ್ನ ಈಗಾಗಲೇ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಒಂದಷ್ಟು ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ. 2 ಸಿಆರ್ಪಿಎಫ್ ಶಾಲೆಗಳಿಗೆ, ದೆಹಲಿಯಲ್ಲಿರುವಂತಹ 2 ಸಿಆರ್ಪಿಎಫ್ ಶಾಲೆಗಳಿಗೆ ಇದೇ ರೀತಿಯ ಬಾಂಬ್ ಥ್ರೆಟ್ ಬಂದಿದೆ. ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ದೆಹಲಿಯಲ್ಲಿ ಮೊನ್ನೆಯಷ್ಟೇ ಕಾರಲ್ಲಿ ಸ್ಫೋಟ ಆಗಿತ್ತು. ಆ ನಂತರದಲ್ಲಿ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನ ಕೂಡ ಬಿಗಿಗೊಳಿಸಲಾಗ್ತಾ ಇದೆ. ಜೊತೆಯಲ್ಲಿ ಯಾವುದೇ ಇಂಥ ಕರೆಗಳು ಬಂದ್ರೆ, ಮೇಲ್ಗಳು ಬಂದ್ರೆ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಈಗ ಕೋರ್ಟ್ ಹಾಗೂ ಶಾಲೆಗಳಿಗೆ ಈ ರೀತಿಯಾದಂತಹ ಒಂದಷ್ಟು ಥ್ರೆಟ್ ಬಂದಿರೋದು, ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರ ಜೊತೆಯಲ್ಲಿ ಸರ್ಚ್ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಾದ್ರೂ ಏನಾದ್ರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಬಾಂಬ್ ಸ್ಕ್ವಾಡ್ ಆಗಮಿಸಿದೆ. ಅದರ ಜೊತೆಯಲ್ಲಿ ಶ್ವಾನದಳ ಕೂಡ ಆಗಮಿಸಿರೋದು. ಈಗ ಬಾಂಬ್ ಸ್ಕ್ವಾಡ್ ಆಗಮಿಸಿ ಎಲ್ಲಾದ್ರೂ ಏನಾದ್ರೂ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುವಂತ ವಸ್ತುಗಳಾಗ್ಲಿ, ಬ್ಯಾಗ್ಗಳಾಗ್ಲಿ, ಚೀಲಗಳಾಗ್ಲಿ ಏನಾದ್ರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸರ್ಚ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಥ್ರೆಟ್ ಬಂದರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಯಾವುದೇ ರೀತಿಯ ಭದ್ರತಾ ಲೋಪ ಆಗಬಾರದು ಅನ್ನುವಂತ ಕಾರಣಕ್ಕೆ ಈಗ ಇಲ್ಲಿ ಬಂದಿರುವಂತಹ ಥ್ರೆಟ್ ಇರಬಹುದು, ಅದು ಎಲ್ಲಿಂದ ಬಂದಿದೆ, ಏನು ಎತ್ತ, ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ನೋಡಿ ಅಶ್ವಿನಿ, ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಸ್ಫೋಟದ ವಿಚಾರವಾಗಿ ಎನ್ಐಎ, ಐಬಿ ಎಲ್ಲರೂ ಕೂಡ ಈಗ ತನಿಖಾ ತಂಡಗಳು ತನಿಖೆಯನ್ನು ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಇಂತಹ ಒಂದು ಕರೆ ಬಂದಿರೋದು ಬಹಳ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಒಬ್ಬ ವಕೀಲರಿಗೆ ಬಂದಿರುವಂತಹ ಕರೆ ಅನ್ನೋದು ಕೂಡ ಈಗ ಹೇಳಲಾಗ್ತಾ ಇದೆ. ಒಟ್ಟು 4 ಕೋರ್ಟ್ಗೆ ಈ ಒಂದು ಹುಸಿ ಬಾಂಬ್ ಕರೆ ಬಂದಿದೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇದ್ದು, ಪ್ರಮುಖವಾಗಿ ಸಾಕೇತ್ ಕೋರ್ಟ್ ಮತ್ತೆ 30 ಹಜಾರಿ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಮತ್ತೆ CRPF ನ 2 ಶಾಲೆಗಳಿಗೂ ಕೂಡ ಈ ಒಂದು ಥ್ರೆಟ್ ಬಂದಿರೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸಾಕೇತ್ ಮತ್ತು 30 ಹಜಾರ್ ಕೋರ್ಟ್ ನಲ್ಲಿ ಈಗ ಸ್ಥಳೀಯ ಪೊಲೀಸರು, ಬಾಂಬ್ ಸ್ಕ್ವಾಡ್ ಎಲ್ಲರೂ ಕೂಡ ಬಂದು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಆ ಸಾಕೇತ್ ಕೋರ್ಟ್ ಏನಿದೆ ಅಲ್ಲಿ ಇದ್ದಂತಹ ಎಲ್ಲಾ ವಕೀಲರನ್ನ ಹೊರಗಡೆ ಕಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಶ್ವಾನ ದಳದಲ್ಲಿ ಕೂಡ ಈ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ದ್ವಾರಕ ಮತ್ತೆ ಪ್ರಶಾಂತ್ ವಿಹಾರ್ ನಲ್ಲಿ ಈ ಒಂದು ಬೆದರಿಕೆ ಬಂದಿದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಸಂಪರ್ಕದಲ್ಲಿ